ಎಫ್ಎಸ್ಟಿಪಿ ಘಟಕ ಸ್ಥಾಪನೆಗೆ ಸಾರ್ವಜನಿಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ತಾಲೂಕು ದಂಡಾಧಿಕಾರಿ ಮಂಜುನಾಥ್ ಹಾಗೂ ಪಟ್ಟಣ ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಉಮೇಶ್ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಸಾರ್ವಜನಿಕರ ಗೊಂದಲಕ್ಕೆ ತಿಳಿ ಹೇಳಿದ್ದಾರೆ ಅಧಿಕಾರಿಗಳು. ಜಿಲ್ಲಾಧಿಕಾರಿಗಳ ಆದೇಶದಂತೆ ಕಂದಾಯ ಇಲಾಖೆಯಿಂದ ಭೂಮಿಯನ್ನು ಹದ್ದುಬಸ್ತು ಇರಿಸಲಾಗಿದೆ. ಪಟ್ಟಣ ಪಂಚಾಯಿತಿಯಿಂದ ಎಫ್ಎಸ್ಟಿಪಿ ಘಟಕ ಸ್ಥಾಪನೆಗೆ ಕಸಬಾ ಹೋಬಳಿ ಕೊರಟಗೆರೆ ಸರ್ವೆ ನಂಬರ್ 181ರಲ್ಲಿ 3 ಎಕರೆ ಭೂ ಮಂಜೂರಾತಿಗೆ ಕೋರಿದ ಹಿನ್ನೆಲೆ ತಹಶೀಲ್ದಾರ್ ಕೆ ಮಂಜುನಾಥ್ ನೇತೃತ್ವದಲ್ಲಿ ಕಂದಾಯ ಇಲಾಖೆ ಅಧಿಕಾರಿ ವರ್ಗ ಸರ್ವೆ ಕಾರ್ಯದಲ್ಲಿ ಭಾಗಿಯಾಗಿತ್ತು. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಎಫ್ಎಸ್ಟಿಪಿ ಘಟಕ ನಿರ್ಮಾಣಕ್ಕೆ ಸರ್ವೆ ನಂಬರ್ 181ರಲ್ಲಿ ಸರ್ಕಾರಿ ಗೋಮಾಳದಲ್ಲಿ 3 ಎಕರೆ ಭೂಮಿ ನೀಡುವಂತೆ ಪಟ್ಟಣ ಪಂಚಾಯಿತಿಯು ಕಂದಾಯ ಇಲಾಖೆಗೆ ಕೋರಿತು. ಜಿಲ್ಲಾಧಿಕಾರಿಗಳ ಆದೇಶದ ಅನ್ವಯ ತಹಶೀಲ್ದಾರ್ ಮಂಜುನಾಥ್ ನೇತೃತ್ವದಲ್ಲಿ ಅಧಿಕಾರಿಗಳು ಸರ್ವೆಯನ್ನು ನಡೆಸಿದ್ದು, ಶೀಘ್ರದಲ್ಲಿ ವರದಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಇನ್ನು ಸಾರ್ವಜನಿಕರಿಂದ ತಕರಾರು ಕೂಡ ವ್ಯಕ್ತವಾಗಿದೆ. ಜೀವನಕ್ಕೆಂದು ಇರುವ ಭೂಮಿಯನ್ನು ಕಿತ್ತುಕೊಂಡು ಕಸ ವಿಲೇವಾರಿ ಘಟಕಕ್ಕೆ ಭೂ ಮಂಜೂರನ್ನ ಮಾಡಬೇಡಿ. ಗಂಗಾಧರೇಶ್ವರ ಕೆರೆಗೆ ಸದರಿ ಕಾಲುವೆ ಮೂಲಕವೇ ಮುಂದೆ ಸಾಗುತ್ತಿದೆ. ಕಾಲುವೆ ನೀರನ್ನು ಪ್ರಾಣಿ ಪಕ್ಷಿಗಳು ಸೇವಿಸುತ್ತವೆ. ತ್ಯಾಜ್ಯ ವಸ್ತುವಿನಿಂದ ಪರಿಸರದ ಮಾಲಿನ್ಯದ ಜೊತೆಗೆ ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲಿದೆ ಎಂದು ಸಾರ್ವಜನಿಕರು ತಕರಾರನ್ನು ವ್ಯಕ್ತಪಡಿಸಿದರು. ಸಾರ್ವಜನಿಕರಲ್ಲಿದ್ದ ಗೊಂದಲಕ್ಕೆ ತಹಶೀಲ್ದಾರ್ ಮಂಜುನಾಥ್ ಹಾಗೂ ಪಟ್ಟಣ ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಉಮೇಶ್ ಸಾರ್ವಜನಿಕರಿಗಾಗಿ ಪಕ್ಷಿ ಪ್ರಾಣಿಗಳಿಗಾಗಲಿ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಇಲ್ಲಿ ಒಂದು ಒಳ್ಳೆಯ ದೊಡ್ಡ ಯೋಜನೆ ನಡೆಯುತ್ತಿದೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ಸರ್ಕಾರ ಯೋಜನೆಗಳು ಮಾಡುವುದು ಎಂದು ಸಾರ್ವಜನಿಕರಿಗೆ ತಿಳಿಸಿ ಗೊಂದಲಕ್ಕೆ ತೆರೆ ಎಳೆದು ತಮ್ಮ ಕೆಲಸಕ್ಕೆ ಅನುವು ಮಾಡಿಕೊಡುವಂತೆ ಸಾರ್ವಜನಿಕರಿಗೆ ತಿಳಿಸಿ ತಹಶೀಲ್ದಾರ್ ಮಂಜುನಾಥ್ ರವರು ತಿಳಿಸಿದರು. ಇನ್ನು ಇದೇ ವೇಳೆ ಕಂದಾಯ ಇಲಾಖೆಯ ಆರ್ಐ ಬಸವರಾಜ್, ಆರೋಗ್ಯ ನಿರೀಕ್ಷಕ ಹುಸೇನ್, ಸರ್ವೇಯರ್ ನಾಗಲಾಂಬಿಕೆ, ಪಟ್ಟಣ ಪಂಚಾಯಿತಿಯ ವೇಣುಗೋಪಾಲ್ ಸೇರಿದಂತೆ ನೂರಾರು ಜನ ಸಾರ್ವಜನಿಕರು ಇದ್ದರು. ನಮ್ ಜಮೀನ ಕಸ ಆಟ ಇಳುವರಿಗೆ ಇದು ಮಾಡ್ಕೊಂಡಿದ್ದಾರೆ. ನಮ್ಗೆ ಜಮೀನು ಇಲ್ಲ, ಅದಕ್ಕೆ ಎಲ್ಲ ಹೋಗುತ್ತೆ. ನಮ್ಗೆ ಜಮೀನ್ ಎಷ್ಟೈತೋ ಅಷ್ಟು ನಮ್ ಜಮೀನ್ ನಮಗೆ ಕೊಡ್ರಿ. ಎಷ್ಟು ಎಕರೆ ಐತೆ ನಿಮ್ ಜಮೀನು? 2 ಎಕರೆ 22 ಗುಂಟೆ. ಅದು ಕೂಡ ಅದು ಹೋಗ್ತದೆ ಇಂತವ್ರಿಗೆ? ಅದ್ರಾಗೆ ಹೋಗ್ತೈತೆ ಅಂತ ಇವ್ರು ಈ ಸರ್ವೇರ್ ಮಾಡ್ಯಾರಂತ ಸರ್ವೇರ್ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವ್ ಇವಾಗ ನಮ್ದು ಆರ್ಡರ್ ಕಾಪಿ ಕೊಟ್ಟಿದ್ದಾರೆ. ಇಷ್ಟ ಎಕರೆ ಮುಂಜೂರು ಪತ್ರ, ಅದು ನಮ್ಗೆ ಅದ್ರಾಗ ಎಷ್ಟೈತೋ ಅಷ್ಟು ನಮಗೆ ಕೊಡ್ಲಿ. ಈಗ ಅದ್ರಲ್ಲಿ ಹೋದ್ರೆ ಬೇರೆ ಕಡೆ ಜಮೀನ್ ಕೇಳ್ತಿದ್ರೆ ಏನಂತ ನೀವೀಗ? ಬೇರೆ ಕಡೆ ನಮ್ಮನ್ನ ನಮಗೆ ಕೊಟ್ರೆ ಸಾಕು. ಅಲ್ಲಿ ಏನೈತೆ ನಮ್ಮದ್ ಬಿಟ್ಟು ಬೇರೆ ಕಡೆ ಮಾಡ್ಕೊಳ್ಳಿ ಅಂತನಾ? ಮಾಡ್ಕೊಡ್ಲಿ. ನಾವ್ ಏನು ಕಷ್ಟಪಟ್ಟಿದೀವಿ, ಇಂಗಿಡಿಸಿದೀವಿ, JCP ಇದ್ ಮಾಡಿದ್ವಿ, ಬಂದ್ ಪರಿಶೀಲನೆ ಮಾಡ್ಲಿ ಅಲ್ಲವ್ರ ಮಾಡಿ ನಮ್ಮ ಇದು ಕೊಡ್ರಿ. ಬೇರೆ ಹೋದ್ರೆ ಅವ್ರು ಕೊಡ್ತಾರ? ಕೊಡೋದಿಲ್ಲ. ಈಗ ನಾವ್ ಕೊಡ್ತೀವ, ನಮಗ್ ಬಂದ್ರೆ ಆ ತರ ಆಗುತ್ತೆ. ಅಲ್ಲ, ಈಗ ಸರ್ಕಾರನೇ ಕೊಡ್ತೀವಿ ಅಂದ್ರೆ ನಿಮ್ಗೆ ಬೇರೆ ಕಡೆ ಅಂತಂದ್ರೆ ಇನ್ನೇನ್ ಮಾಡಕ್ ಆಗೋದಿಲ್ಲ. ಎಷ್ಟು ಸರ್ವೆ ನಂಬರ್ ನಿಮ್ದು? 255. 255. ಏನ್ ಹೆಸರು ನಿಮ್ದು? ಪೆನ್ನಪ್ಪ. ಎಷ್ಟು ವರ್ಷದಿಂದ ಭೂಮಿ ಅಲ್ಲಿ ಉಳುಮೆ ಮಾಡಿದ್ರೆ? ನಮ್ಗೆ ಉಳುಮೆ ಅಂದ್ರೆ 92, 93 ನಮ್ಗೆ ರಿಜಿಸ್ಟರ್ ಆಗಿತ್ತು ಅಲ್ವ. ಅದಕ್ ಮುಂಚೆ 2-3 ವರ್ಷ ನಮ್ಮ ಅನುಭವಕ್ಕೆ ಬಂದಿತ್ತು, ರಿಜಿಸ್ಟರ್ ಆಗ್ತಿರ್ಲಿಲ್ಲ ಅವಾಗ. ಇಷ್ಟು ವರ್ಷ ಆದ್ಮೇಲೆ ಪರಾಭವ ಮಾಡ್ಬೇಕು ಅನ್ನೋದೈತೆ. ಅದು ಅದಾದ್ಮೇಲೆ 92, 93 ನಮ್ಗೆ ರಿಜಿಸ್ಟರ್ ಮಾಡ್ಕೊಟ್ರು. ಅಲ್ಲಿಟ್ಟು ಹೆಚ್ಚು ಕಮ್ಮಿ 30 ವರ್ಷ ನಾವು ಅನುಭವ ಆಗಿದೆ. ಇಷ್ಟು ಮಾಡಿದ್ವಿ. ಈಗ ಅಧಿಕಾರಿಗಳು ಕೇಳಿದ್ರೆ ಏನ್ ಹೇಳಿದ್ರು? ಅಧಿಕಾರಿಗಳು ಹೇಳ್ತಾರೆ, ಇವಾಗ ನೋಡಪ್ಪ ಅವರು ಟ್ರಂಚ್ ಹೊಡಿತಾರೆ, ನಿಮ್ ಜಮೀನ್ ಎಲ್ಲಿ ಹೋಗಲ್ಲ, ನೀವು ಅರ್ಜಿ ಕೊಡ್ರಿ, ನಿಮ್ ಜಮೀನು ನಿಮ್ದು ಎಷ್ಟೈತೋ ನಿಮ್ ಇದ್ರಲ್ಲಿ ಏನೈತೋ ಅದನ್ನ ನಾವು ಇದ್ ಮಾಡ್ಕೊಡ್ತೇವೆ, ಕೆಚ್ಚನು ಏನು ಹಾಕಿ ಮಾಡ್ಕೊಡ್ತೀವಿ ಅಂತ ಹೇಳಿ ತಹಸೀಲ್ದಾರ್ ಸಾಹೇಬ್ರು ಹೇಳವ್ರಿ. ಇದನ್ನ 2-3 ಸರಿ ಕೇಳಿದ್ದೀನಿ. ಅರ್ಜಿ ಕೊಡ್ತೀರಾ ನೀವು? ಅರ್ಜಿ ಕೊಡ್ಬೇಕು. ಕೊಡದಿದ್ದಪ್ಪ ನಾವು ಸುಮ್ಮನೆ ಇದ್ರೆ ಏನು ಮಾಡಕ್ಕಾಗಲ್ಲ, ಅರ್ಜಿ ಕೊಡ್ತೀವಿ. ಸರ್ಕಾರ ಅವರೇ ಕೊಟ್ಟವ್ರೆ, ಅವರೇ ಕಿತ್ಕೊಂತಾರ ನೋಡಣ್ಣಿ ಅಲ್ಲವ್ರ. ಅಷ್ಟು ಮಾಡ್ತೀವಿ. ಅದಕ್ಕೇನೋ ದಯವಿಟ್ಟು ಅದಕ್ಕೆ ಸರಿ ಅದ ಏನೋ ಒಂದು ವ್ಯವಸ್ಥೆ ಮಾಡಿ. ನಮಸ್ಕಾರ. ಈ ದಿನ ಕೊರಟಗೆರೆ ತಾಲೂಕು ಕೊರಟಗೆರೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಂತ ಫೀಕಲ್ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾನ್ ಏನು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಜಮೀನು ಮಂಜೂರಾಗಿದ್ದು, ಸದರಿ ಜಮೀನ ಒಂದು ಹದ್ದುಬಸ್ತು ಮಾಡೋಕ್ಕಂತ ಬಂದಂತ ಸಂದರ್ಭದಲ್ಲಿ ಕೊರಟಗೆರೆ ಪಟ್ಟಣದ ಗಿರಿನಗರ ನಿವಾಸಿಗಳಾದಂಥ ಸ್ವಲ್ಪ ಜನ ಬಂದು ತಕರಾರನ್ನ ವ್ಯಕ್ತಪಡಿಸಿರ್ತಾರೆ. ಇದರಿಂದ ನಮಗೆ ಆರೋಗ್ಯ ಹಾನಿಯಾಗುತ್ತೆ, ಈ ನೀರು ಗಂಗಾಧರೇಶ್ವರ ಕೆರೆಗೆ ಹೋಗುತ್ತೆ ಅಂತೇಳಿ ತಕರಾರು ವ್ಯಕ್ತಪಡಿಸಿರ್ತಾರೆ. ಅದನ್ನು ಕೂಡ ಈಗಾಗಲೇ ನಮ್ಮ
ಕಂದಾಯ ಅಧಿಕಾರಿಗಳಿಗೆ ಪರಿಶೀಲನೆ ಮಾಡಕ್ ಕೂಡ ಹೇಳಿದ್ವಿ. ಅದನ್ನ ಪರಿಶೀಲನೆ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ಅಂತೇಳಿ ಮುನ್ನೆಚ್ಚರಿಕಾ ಕ್ರಮ ಇನ್ನೂ 10 ವರ್ಷ 20 ವರ್ಷ 30 ವರ್ಷ ದೂರದೃಷ್ಟಿಯಿಂದ ಇಟ್ಕೊಂಡು ಸರ್ಕಾರದ ನಿರ್ದೇಶನ ಮೇರೆಗೆ ಘನತ್ಯಾಜ್ಯ ಆಗಿರ್ಬೋದು ಅಥವಾ ಫೀಕಲ್ ತ್ಯಾಜ್ಯ ಆಗಿರ್ಬೋದು ಅದರ ನಿರ್ವಹಣೆಗೋಸ್ಕರ ಘಟಕಗಳನ್ನ ಸ್ಥಾಪನೆ ಮಾಡ್ತಾ ಇದ್ವಿ. ಅದರಂತೆ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗೋದಿಲ್ಲ. ಈಗ ಪರಿಶೀಲನೆ ಮಾಡ್ತೀವಿ ಅವರು ಕೊಟ್ಟಂತ ದೂರನ್ನು ಕೂಡ ಹಂಗೇನಾದ್ರು ನಿಜವಾಗ್ಲೂ ತೊಂದರೆ ಆಗುತ್ತಾನೆ ಡೆಫಿನೆಟ್ಲಿ ನಾವು ಪರ್ಯಾಯ ವ್ಯವಸ್ಥೆ ಕೂಡ ಮಾಡೋದಕ್ಕೆ ಆಗತ್ತೆ ಕ್ರಮ ವಹಿಸ್ತೀವಿ. ಈಗಾಗಲೇ ಕೊರಟಗೆರೆ ಪಟ್ಟಣದಲ್ಲಿ ಜನಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇದೆ. ಸುಮಾರು ಈಗ ಆಲ್ರೆಡಿ 27,000 ರಿಂದ 28,000 ಜನಸಂಖ್ಯೆ ಕೊರಟಗೆರೆ ಪಟ್ಟಣದಲ್ಲಿದ್ದಾರೆ. ಸೊ ಅವ್ರಿಗೆ ಏನೇನ್ ಬೇಕು ಈಗ ಮೂಲಭೂತ ಸೌಕರ್ಯಗಳನ್ನ ಕೊಡಿಸೋ ಜವಾಬ್ದಾರಿ ನಮ್ಮ ಸ್ಥಳೀಯ ಸಂಸ್ಥೆಗಾಗಿರುತ್ತೆ, ಪಟ್ಟಣ ಪಂಚಾಯತಿಗೆ. ಸೊ ಆ ನಿಟ್ಟಿನಲ್ಲಿ ಮೂಲಭೂತ ಸೌಕರ್ಯಗಳನ್ನ ಅಭಿವೃದ್ಧಿ ಪಡಿಸಂತ ಕಾಮಗಾರಿಗಳಿಗೆ ಜಮೀನನ್ನ ಕೊಡೋದು ಮತ್ತೆ ಜಮೀನನ್ನು ಗುಡಿಸೋದು ಕೂಡ ಕಂದಾಯ ಇಲಾಖೆಯ ಆದ್ಯ ಕರ್ತವ್ಯ ಆಗಿದೆ. ಆ ನಿಟ್ಟಿನಲ್ಲಿ ಈ ದಿನ ಬಂದು ಅಳತೆ ಮಾಡಿ ಗಡಿಗಳನ್ನ ಗುಡಿಸಿಕೊಡ್ತಾರೆ. ನನ್ನ ಕಡೆ ಇವತ್ತು ಈ ಜಾಗದಲ್ಲಿ FSTP ಮಾಡ್ತಾ ಇದ್ದೀವಿ. ಇದು ಬೆಳೆಯುತ್ತಿರುವ ನಗರಗಳಿಗೆ ಇದು ಅತಿ ಮುಖ್ಯ ಆರೋಗ್ಯ ದೃಷ್ಟಿಯಿಂದ ಹಾಗೂ ಪರಿಸರ ದೃಷ್ಟಿಯಿಂದ. ಇಲ್ಲಿ ಇವತ್ತು ಈ ದಿನ ನಮ್ಮ ಮಾನ್ಯ ತಹಶೀಲ್ದಾರ್ ಸಾಹೇಬರು ಇದಕ್ಕೆ ಜಾಗ ಗುರುತಿಸ್ಕೊಟ್ಟಿದ್ದಾರೆ. ನಮಗೆ ಅದು ಅತಿ ಅವಶ್ಯಕ ಇತ್ತು ಜಾಗ. ಇದನ್ನ ಅದ್ಬಸ್ತ್ ಮಾಡಲಿಕ್ಕೆ ನಾವು ಕೋರಿದ್ವಿ, ಅದಕ್ಕೆ ಸಂಬಂಧಪಟ್ಟಂಗೆ ಜಾಗ ಗುರುತಿಸ್ಕೊಟ್ಟಿದ್ದಾರೆ. ಮತ್ತು ಈ ಜಾಗ ಆಲ್ರೆಡಿ ನಮ್ಮ ಅದ್ಬಸ್ತಲ್ಲಿ ಮಾಡಿಕೊಟ್ಟಿರೋದಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಮುಂದುವರೆದು ಇದರಿಂದ ಯಾವುದೇ ಒಂದು ಆರೋಗ್ಯಕ್ಕೇನು ಹಾನಿಕಾರ ಅಲ್ಲ. ಎಲ್ಲ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಇನ್ನಿತರ ಎಲ್ಲ ಇಲಾಖೆಗಳ ಒಂದು NOC ನಂತರವೇ ಇದು ಕೆಲಸ ಸ್ಟಾರ್ಟ್ ಆಗುವಂಥದ್ದು. ಇದು ಮತ್ತು ಇದು ಆರೋಗ್ಯ ದುಷ್ಪರಿಣಾಮ ಇರ್ಬೋದು, ಕೆರೆಗೆ ನೀರು ಹೋಗುತ್ತೆ, ಅವೆಲ್ಲ ಏನು ಅದ್ರದ್ದು ಊಹಾಪೋಹ ಅಷ್ಟೇನೇನು. ಕೆಲವೊಂದು ಸರಿ ಜನರನ್ನ ದಿಕ್ತಪ್ಪಿಸೋ ಕೆಲಸನೂ ಇಲ್ಲಿ ನಡೀತಾ ಇದೆ. ಅದಕ್ಕೆ ಯಾವುದಕ್ಕೂ ಜನಗಳು ಬೆಲೆ ಕೊಡಬಾರ್ದು. ಹಾಗೆ ಅದಕ್ಕೆ ಯಾವ ಕಿವಿ ಕೂಡ ಕೊಟ್ಟು ಇದು ಪಟ್ಟಣದ ಅಭಿವೃದ್ಧಿಗೆ ಇದು ಅತಿ ಮುಖ್ಯ. ಮತ್ತು ಜನರ ಆರೋಗ್ಯ ಮತ್ತು ಸುತ್ತಮುತ್ತ ಪರಿಸರ ಚೆನ್ನಾಗಿರಬೇಕು ಅಂದರೆ ಇದು ಒಂದು ಘಟಕ ಒಂದು ಅವಶ್ಯಕತೆ ಇದೆ ಅಂತ ನಾನು ಹೇಳ್ತೀನಿ. ಸರ್, ಎಷ್ಟು ಅಮೌಂಟ್ ಅಥವಾ ಏನು ಕೆಲಸ ಮಾಡ್ತಕ್ಕಂಥದ್ದು ಏನಾದರೂ ಮಾಹಿತಿ ಇದೆ ಸರ್? ಇದು FSTP ಫೀಕಲ್ ಸ್ಲಡ್ಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಸುಮಾರು 3.5 ಕೋಟಿ ಪ್ರಾಜೆಕ್ಟು ಸರ್. 3.5 ಕೋಟಿ ಪ್ರಾಜೆಕ್ಟು. ಅದಕ್ಕೆ ಸಂಬಂಧಪಟ್ಟಂಗೆ ಕೆಲಸ ಆಗುತ್ತೆ. ಇಡೀ ಇದು ಬರೀ ನಮ್ಮ ಟೌನ್ಗೆ ಸರ್ವ್ ಆಗೋದಕ್ಕಿಂತ ಮುಖ್ಯವಾಗಿ ಇಡೀ ಪ್ರಾಬಬಲಿ ನಮ್ಮ ತಾಲೂಕಿಗೂ ಸರ್ವ್ ಆಗೋ ಕೆಪಾಸಿಟಿನೂ ನಮಗೆ ನಾವು ಇದು ಮಾಡಿಕೊಂಡು ಇಡೀ ತಾಲೂಕಿನ ಆರೋಗ್ಯ ಕಾಪಾಡೋ ಮಟ್ಟದಲ್ಲಿ ಇದೊಂದು ಘಟಕ ತುಂಬ ನಿರ್ಣಾಯಕ ಪಾತ್ರ ವಹಿಸುತ್ತೆ ಅನ್ನೋದು. ಎಷ್ಟು ಎಕರೆ ಜಾಗದಲ್ಲಿ ಈಗ ಟೋಟಲ್ ಈಗ 3 ಎಕರೆ ನಮಗೆ ಜಾಗ ಕೊಟ್ಟಿದ್ದಾರೆ. 3 ಎಕರೆ ಜಾಗದಲ್ಲಿ ನಾವು ಮಾಡ್ತೀವಿ. ಅದಕ್ಕೆ ಎಷ್ಟು ಜಾಗ ಬೇಕು ಕನ್ವೀನಿಯನ್ಸ್ ಜಾಗ ಅಂತ ಇದು KUDFCನವರು ಏಜೆನ್ಸಿ ಇದ್ದಾರೆ, ಅವ್ರು ಅದನ್ನು ಮಾಡ್ತಾರೆ. ನಾವು ಅವ್ರಿಗೆ ಜಾಗ ಒಂದು ಹ್ಯಾಂಡ್ ಓವರ್ ಮಾಡಿದ್ರೆ ಅವರೇ ಅದನ್ನು ನಿರ್ಮಾಣ ಮಾಡಿ ಅವರೇ ಒಂದು 5 ವರ್ಷ ನಿರ್ವಹಿಸಿ ನಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಸ್ಥಳೀಯ ಜನರಲ್ಲಿ ಇರತಕ್ಕಂಥ ಗೊಂದಲ ಇಲ್ಲಿ ಕಸ ವಿಲೇವಾರಿ ಘಟಕ ಮಾಡ್ತಾರೆ ಅನ್ನೋದೊಂದು ಅವರು ಕಸ ವಿಲೇವಾರಿ ಘಟಕ ಅಂತ ನಮಗೆ ಇದು ಜಾಗ ಕೊಟ್ಟಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು ಇದು FSTP ಅಂತಾನೆ ಜಾಗ ಕೊಟ್ಟಿದ್ದಾರೆ. ಇಲ್ಲಿ ಕಸ ಹಾಕಲ್ಲ ಸರ್. ಗೊಂದಲ ಇರ್ತಕ್ಕಂಥದ್ದು ಅವ್ರಿಗೆ ಏನಾದ್ರು ಇದು ಯಾವುದೋ ಈ ವಿಚಾರಗಳಿಗೆ ಕಿವಿ ಕೊಡಬೇಡಿ ಅಂತಾನೆ ಹೇಳೋದು. ಇದು ಪ್ಯೂರ್ಲಿ FSTP ನಮಗೆ ಕೊಟ್ಟಿರೋದು. ಅವ್ರೇನು ಇದಕ್ಕೆ ಇದು ಮಾಡ್ತಾರೆ ಅಷ್ಟೇನೆ. ಆದರೂ ಇನ್ನು ಹೆಚ್ಚಿನ ರೀತಿ ಅಂದರೆ ಏನೋ ವೆಹಿಕಲ್ ನಿಲ್ಲಿಸ್ಕೋಬೋದು ಅಷ್ಟೇ. ನಮ್ಗೆ ಜಾಗ ಇದೆ ಅಂತ ಪಾರ್ಕಿಂಗ್ ಸಂಬಂಧಪಟ್ಟಂಗೆ ಒಂದು ವಾಚ್ಮ್ಯಾನ್ ಶೆಡ್ ಇಟ್ಕೊಂಡು ಯಾರಾದ್ರು ಹೆಚ್ಚುವರಿಯಾಗಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇದರಿಂದ ಜನರಿಗೆ ಯಾವ ರೀತಿಯ ಸಮಸ್ಯೆ ಆಗಲ್ಲ, ಯಾವುದೇ ಆರೋಗ್ಯಕರ ಸಮಸ್ಯೆನೂ ಇಲ್ಲ. ಮತ್ತು ಯಾವುದು ಮತ್ತು ಪರಿಸರಕ್ಕೆ ಹಾನಿ ಸಮೇತ ಆಗೋದಿಲ್ಲ. ಪಕ್ಕದಲ್ಲಿ ಹಳ್ಳ ಇದೆ, ಅವೆಲ್ಲ ಆಗಲ್ಲ. ಇವೆಲ್ಲ NOCಗಳ ನಂತರನೇ ಯಾವ ರೀತಿ ಡಿಸೈನ್ ಆಗುತ್ತೆ ಅವೆಲ್ಲ ಸಮಸ್ಯೆ ಆಗದೇ ಇರೋ ರೀತಿನೇ ಇದು ಮಾಡ್ತೀವಿ. ಇದ್ರಿಗೆ ಯಾವುದು ಕಿವಿ ಕೊಡಬಾರ್ದು ಅಂತ ಕೇಳ್ಕೊತೀನಿ ಅಷ್ಟೇ.